ನಾವು ಆಯಿಲಿ ಸ್ಕಿನ್ಗೆ ಹೇಗೆ ಲಾಂಗ್ ಲಾಸ್ಟಿಂಗ್ ಆಗಿ ಮೇಕಪ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ವರ್ಷಿಣಿ, ಮೇಕಪ್ ಆರ್ಟಿಸ್ಟ್ ಆಗಿ ಎಜುಕೇಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಜಾಯ್ನ್ ಆಗ್ತಿದ್ರ ನಿಮಗೂ ಥ್ಯಾಂಕ್ ಯು. ಸೊ ಇಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಹಾಳಾಗಿದೆ, ಡೋಂಟ್ ಮೈಂಡ್. ಓಕೆ, ಸೊ ನಾನಲ್ಲಿ ಇವರ ಆಲ್ರೆಡಿ ಮೇಕಪ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಕ್ಲಿನ್ಸಿಂಗ್ ಟೋನಿಂಗ್ ಮಾಯ್ಶ್ಚರೈಸರ್ ಮಾಡ್ಕೊಂಡಿದ್ದೀನಿ. ಟೋನನ್ನು ನಾನು ಪಿಕ್ಸಿ ಟೋನನ್ನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಮಾಯ್ಶ್ಚರೈಸರ್ ಸ್ವಲ್ಪನೇ ಕ್ವಾಂಟಿಟಿ ಅಪ್ಲಿಕೇಶನ್ ಮಾಡಿದ್ದೀನಿ. ಬಿಕಾಸ್ ಅವರ ಎಕ್ಸೆಸ್ ಆಯಿಲ್ ಸ್ಕಿನ್ ಆಗಿದ್ದರಿಂದ ನಾನು ಮಾಯ್ಶ್ಚರೈಸರ್ನ ಸ್ವಲ್ಪನೇ ಅಪ್ಲಿಕೇಶನ್ ಮಾಡಿಕೊಂಡು ದೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಹರ್ ಪ್ರೈಮರ್. ಓಕೆ, ಅಲ್ಲಿ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ಪುಟ್ಟಿ ಪ್ರೈಮರ್ ಏನಿರುತ್ತಲ್ಲ ಎಲ್ಫ್ ಬ್ರ್ಯಾಂಡಿಂದ ಪುಟ್ಟಿ ಪ್ರೈಮರ್ನ ಅಪ್ಲಿಕೇಶನ್ ಮಾಡಿದ್ದೀನಿ. ಬಿಕಾಸ್ ಅವರ ಸ್ಕಿನ್ನಲ್ಲಿ ಪೋರ್ಸ್ ಜಾಸ್ತಿ ಇತ್ತು, ಸೊ ದಟ್ ಅದನ್ನು ಕವರ್ ಮಾಡೋದಕ್ಕೋಸ್ಕರ ನಾನು ಪುಟ್ಟಿ ಪ್ರೈಮರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಆಲ್ ಡನ್, ನಾನು PSC ಬ್ರ್ಯಾಂಡಿಂದ ಪ್ರೈಮರ್ನ ಅಪ್ಲಿಕೇಶನ್ ತೊಗೊಂಡೆ. ಓಕೆ, ಸೊ ತ್ರೀ ಟೈಪ್ಸ್ ಆಫ್ ಪ್ರೈಮರ್ನ ನಾನು ಇಲ್ಲಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಮ್ಯಾಶ್ ಬಾಕ್ಸಿಂದ ಕೂಡ ನಾನು ಪ್ರೈಮರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಸೊ 3 ಟೈಪ್ಸ್ ಆಫ್ ಪ್ರೈಮರ್ ಏನಕ್ಕೆ ಅಂದರೆ ಅವರ ಆ್ಯಕ್ಚುಲಿ ನಾನು ಅವರ ಎಕ್ಸೆಸ್ ಆಯಿಲ್ ಇದ್ರಿಂದ ಅದನ್ನು ಕವರ್ ಮಾಡಬೇಕಲ್ವ, ಸೊ ದ್ಯಾಟ್ ನಾನು ಅವ್ರಿಗೆ ಆ ಪ್ರೈಮರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. 3 ಟೈಪ್ಸ್ ಆಫ್ ಪ್ರೈಮರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಓಕೆ, ದೆನ್ ನಾಟ್ ಎನ್ ಇಶ್ಯೂ, ನೀವು ಎರಡಾದರೂ ಅಪ್ಲಿಕೇಶನ್ ಮಾಡ್ಬೋದು. ಪುಟ್ಟಿ ಪ್ರೈಮರ್ ಅಪ್ಲಿಕೇಶನ್ ಮಾಡ್ಕೊಂಡು ನೀವು ಸ್ಮ್ಯಾಶ್ ಬಾಕ್ಸಿಂದನೂ ಯೂಸ್ ಮಾಡ್ಬೋದು, ಆರ್ ಎಲ್ಸ್ PSC ನಿಮ್ಮಲ್ಲಿ ಯಾವುದು ಪ್ರಾಡಕ್ಟ್ ಇರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ದ ಲುಕ್ಸ್. ಓಕೆ, ದೆನ್ ಆಲ್ ಓವರ್ ಎಲ್ಲಿ ನನಗೆ ತುಂಬ ಅವ್ರದ್ದು ಪೋರ್ಸ್ ಅನ್ನಿಸ್ತಾ ಇತ್ತು ಅಲ್ಲಿ ನಾನು ಅದನ್ನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದ್ಸಲ ಅಪ್ಲಿಕೇಶನ್ ಪ್ರಾಪರಾಗಿ ಬ್ಲೆಂಡ್ ಆಯಿತು, ಅವ್ರ ಸ್ಕಿನ್ ಜೊತೆ ಕವರ್ ಆಯಿತು ಅಂತ ಆದಮೇಲೆ ನಾನು ಏನು ಮಾಡಿದೆ, ಕ್ರೈಲಾನ್ ಬ್ರ್ಯಾಂಡಿಂದ ಟ್ರಾನ್ಸ್ಲೇಷನ್ ಪೌಡರ್ ತೊಗೊಂಡು ನಾನು ಅವ್ರಿಗೆ ಆಲ್ ಓವರ್ ದ ಫೇಸ್ ನಾನು ಪೌಡರ್ನ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅವರ ಸ್ಕಿನ್ನು ಎಕ್ಸೆಸ್ ಆಯಿಲಿ ಆಗಿತ್ತು, ಸೊ ದ್ಯಾಟ್ ನಾನು ಅದನ್ನು ನೆಕ್ಸ್ಟ್ ನನ್ನ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅನ್ನೋ ರೀಸನಿಗೋಸ್ಕರ ನಾನೇನು ಮಾಡಿದೆ, ಅವರ ಸ್ಕಿನ್ಗೆ ಟ್ರಾನ್ಸ್ಲೇಷನ್ ಪೌಡರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಒನ್ಸ್ ಆಲ್ ಡನ್, ನಾನು ಕರೆಕ್ಟರ್ನ ಯೂಸ್ ಮಾಡಬೇಕಲ್ಲ, ಅವ್ರದ್ದು ಫೇಸ್ ಚಿನ್ ಏರಿಯಾ ಚೀಕ್ಸ್ ಹತ್ರ ಎಲ್ಲ ಸ್ವಲ್ಪ ರೆಡ್ನೆಸ್ ಅಂತ ಫೀಲ್ ಆಗ್ತಾ ಇತ್ತು. ಸೊ ದ್ಯಾಟ್ ಐ ಆಮ್ ಅಪ್ಲೈಯಿಂಗ್ ಹರ್ ಗ್ರೀನ್ ಕಲರ್ ಕರೆಕ್ಟರ್. ಸೊ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ವಿಡಿಯೋ ನಿಮಗೆ ಲಾಂಗ್ ಅಂತ ಅನ್ನಿಸ್ಬಾರ್ದು ಅನ್ನೋ ರೀಸನಿಗೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ. ದೆನ್ ಐ ಅಪ್ಲೈಯಿಂಗ್ ಹರ್ ಕರೆಕ್ಟರ್, ಆರೆಂಜ್ ಕರೆಕ್ಟರ್ ಎಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅನ್ನಿಸ್ತು ಸ್ವಲ್ಪನೇ ಕರೆಕ್ಷನ್ನ ನಾನು ಇಲ್ಲಿ ಮಾಡಬೇಕಾಯಿತು. ಬಿಕಾಸ್ ಅವ್ರದ್ದೇ ಸ್ಕಿನ್ ಚೆನ್ನಾಗೇ ಇತ್ತು, ಅಂಡರ್ ಐ ಸ್ವಲ್ಪ ಕವರ್ ಮಾಡಬೇಕಾಗಿತ್ತು, ಸ್ವಲ್ಪ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅಲ್ಲಿ ನೋಡಿ ಅಲ್ಲೆಲ್ಲ ನಾನಲ್ಲಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಐಲಿಡ್ ಇದೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನೀವೇನು ಮಾಡ್ಬೋದು, ಐ ಬಾಲ್ ಏನಿದೆಯಲ್ಲ ಆ ಪ್ಲೇಸ್ ಹತ್ರ ನಿಮಗೇನಾದರೂ ಜಾಸ್ತಿ ಪಿಗ್ಮೆಂಟೇಷನ್ ಜಾಸ್ತಿ ಡಾರ್ಕ್ನೆಸ್ ಅಂತ ಫೀಲ್ ಆಗ್ತಾ ಇದ್ದರೆ ನೀವು ಈ ಆರೆಂಜ್ ಕರೆಕ್ಟರ್ ಇಷ್ಟೇ ಸಾಕಾಗೋದಿಲ್ಲ. ಬಿಕಾಸ್ ನಿಮಗೆ ಫೈನಲಿ ಐ ಶ್ಯಾಡೋ ಅಪ್ಲಿಕೇಶನ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೀವೇನು ಮಾಡಬೇಕು ಆವಾಗ ಸ್ವಲ್ಪ ಡಾರ್ಕ್ ರೆಡ್ ಅಥವಾ ನಿಮ್ಮ ಸ್ಕಿನ್ ಟೋನ್ ಬ್ರೌನ್ ಲೈಕ್ ಸ್ವಲ್ಪ ಡಾರ್ಕೆಸ್ಟ್ ಶೇಡ್ ಇದು ಕನ್ಸಿಲರ್ನ ತೊಗೊಂಡು ಆರೆಂಜ್ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಅಪ್ಲಿಕೇಶನ್. ಓಕೆ, ದೆನ್ ನಾನಿಲ್ಲಿ ಯಾವುದು ಫೌಂಡೇಶನ್ ಸ್ಟಾರ್ಟ್ ಮಾಡಿಕೊಂಡೆ, ಮ್ಯಾಟ್ ಫಿನಿಶ್ ಇರುವಂಥದ್ದೇ ಫೌಂಡೇಶನ್ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅವ್ರದ್ದು ಎಕ್ಸೆಸ್ ಆಯಿಲಿ ಸ್ಕಿನ್ ಆಗಿತ್ತು. ಸೊ ನಾನಿಲ್ಲಿ ಅವರ ಸ್ಕಿನ್ಗೆ ಮ್ಯಾಚ್ ಮಾಡಿಕೊಂಡೆ ನಾನು ಟೆಸ್ಟ್ ಮಾಡಿ ನಾನು ಅಪ್ಲಿಕೇಶನ್ ಮಾಡ್ತಿದ್ದೀನಿ ಫೌಂಡೇಶನ್ನ. ಸೊ ಮ್ಯಾಟ್ ಫಿನಿಶ್ ಆಗಿದೆ, ಹಾಗೆಯೇ ಅವ್ರದ್ದು ಸ್ಕಿನ್ ಕೂಡ ಎಕ್ಸೆಸ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ಹೆವಿ ಕವರೇಜ್ ಇರುವಂಥದ್ದು ಫೌಂಡೇಶನ್ನ ನಾವಿಲ್ಲಿ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಹೆವಿ ಕವರೇಜನ್ನು ನಾವು ಏನು ಮಾಡಬೇಕು, ಪ್ರಾಪರಾಗಿ ಬ್ಲೆಂಡ್ ಮಾಡಬೇಕು, ತುಂಬ ಹೊತ್ತು ತೊಗೊಂಡು ಅದನ್ನು ಬ್ಲೆಂಡ್ ಮಾಡಬೇಕಾಗುತ್ತೆ. ಒನ್ಸ್ ಅಪ್ಲಿಕೇಶನ್ ಡನ್, ನಾನಿಲ್ಲಿ ಹೈಲೈಟರ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ, ಫೇಸ್ ಹೈಲೈಟಿಂಗ್. ಬಿಕಾಸ್ ನಾವು ಅದರ ಸ್ಕಿನ್ನನ್ನು ಫೌಂಡೇಶನ್ ಹಾಕಿದ್ರಿಂದ ಫ್ಲ್ಯಾಟ್ ಆಯಿತು, ಯಾವ ಕಲರ್ಸ್ ಕೂಡ ಇಲ್ಲಿ ವಿಸಿಬಿಲಿಟಿ ಇಲ್ಲ, ಜಸ್ಟ್ ಅದು ಫೇಸಲ್ಲಿ ಒಂದು ಫೌಂಡೇಶನ್ ಅಷ್ಟೇ ಕಾಣಿಸ್ತಿದೆ. ಇವಾಗ ಅದನ್ನು ನ್ಯಾಚುರಲ್ ಕಲರ್ನ ಹೈಲೈಟಿಂಗ್ ತರಬೇಕಲ್ವ ನಾವು, ಅದಕ್ಕೋಸ್ಕರ ಇಲ್ಲಿ ಫೇಸ್ ಹೈಲೈಟಿಂಗ್ ಮಾಡ್ತಾ ಇರೋದು ನಾವು. ಓಕೆ, ಎಲ್ಲೆಲ್ಲಿ ಹೈ ಪಾಯಿಂಟ್ಸ್ ಏನಿದೆ ಇವಾಗ ಬ್ರಿಡ್ಜ್ ಆಫ್ ದ ನೋಸ್, ಅಂಡರ್ ಐ ಸರ್ಕಲ್, ಚಿನ್ ಹತ್ರ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಅವ್ರದ್ದು ಹೈ ಪಾಯಿಂಟ್ಸ್ ಇತ್ತು ಅಲ್ಲೆಲ್ಲ ನಾನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಕನ್ಸೀಲರ್ನ. ಓಕೆ, ಸೊ ನನಗೆ ಒಂದು ಶೇಡ್ ನೀವು ನೋಡಿರ್ಬೋದು, ನಾನು ಯೂಶ್ವಲಿ 2 ಶೇಡ್ನ ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡ್ತೀನಿ. ಬಟ್ ನನ್ನ ಹತ್ರ ಆಲ್ರೆಡಿ ಅವ್ರ ಸ್ಕಿನ್ ಟೋನ್ ರಿಲೇಟೆಡ್ ಕನ್ಸೀಲರ್ ಇದ್ದ ಕಾರಣ ನಾನು ಅದನ್ನು ಅಪ್ಲಿಕೇಶನ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸೊ
ಯು ಕ್ಯಾನ್ ಸಿ, ನೀವು ಇದನ್ನೇ ಫಾಲೋ ಮಾಡ್ಬೋದು. ದೆರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ಮೆಥಡ್. ನಾನು ಕೂಡ ಯೂಸ್ ಮಾಡ್ತೀನಿ ಡಿಫ್ರೆಂಟ್ ಮೆಥಡ್ನ. ಬಟ್ ಒಂದೊಂದು ಸಲ ಒಂದೊಂದು ಥರ ನಾವು ಫೇಸ್ ಅಕಾರ್ಡಿಂಗ್ಲಿ ಹಾಗೆ ಟೈಮ್ ಹೆಂಗಿರುತ್ತೆ ಅಕಾರ್ಡಿಂಗ್ಲಿ ನಾವು ಪ್ರಾಡಕ್ಟ್ಸ್ ಆಗಿ ನಮ್ಮ ಮೆಥಡ್ ಕೂಡ ಚೇಂಜ್ ಮಾಡ್ಕೊಳ್ತೀವಿ. ಓಕೆ, ದೆನ್ ನ್ಯಾಚುರಲ್ ಅವ್ರದ್ದು ಬ್ಲಷನ್ನು ನಾನು ಕರೆಕ್ಟ್ ಕಟ್ ಮಾಡಿದ್ನಲ್ವ, ಸೊ ಇವಾಗ ಗ್ರೀನ್ ಕಲರ್ ಕರೆಕ್ಟ್ ಕಟ್ ಮಾಡಿಬಿಟ್ಟು ನಾನು ಫೌಂಡೇಶನ್ ಎಲ್ಲ ಹಾಕಿದ್ದೆ. ಆ ನ್ಯಾಚುರಲ್ ಬ್ಲಷ್ ಮತ್ತೆ ಬೇಕಲ್ಲ ನನಗೆ, ಅದಕ್ಕೋಸ್ಕರ ನಾನು ಬ್ಲಷ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಬ್ಲಷ್ ನಾನಿಲ್ಲಿ ಸ್ವಲ್ಪ ಪೀಚ್ ಕಲರಲ್ಲೇ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಲಷಿಂದ ನಾನು ಪೌಡರ್ ಕಾಂಟೋರಿಂಗ್ ಮಾಡ್ಕೊಳ್ತಿದ್ದೀನಿ ಅವ್ರ ಸ್ಕಿನ್ಗೆ. ಸೊ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತು ಸೊ ಅಲ್ಲೆಲ್ಲ ನಾನು ಅದನ್ನು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೋಬೇಕು. ನಾವು ಯಾವುದೇ ಪ್ರಾಡಕ್ಟ್ ಅದನ್ನ ಅಪ್ಲಿಕೇಶನ್ ಮಾಡಿ ಬ್ಲೆಂಡ್ ಮಾಡಿಲ್ಲ ಅಂದರೆ ನಮಗದು ಪ್ಯಾಚಿ ಥರ ಡೆಫಿನೆಟಾಗಿ ಕಾಣುತ್ತೆ. ಸೊ ನಾನು ಕನ್ಸಿಲರ್ ಅಪ್ಲಿಕೇಶನ್ ಮಾಡಿದ್ನಲ್ಲ, ಲಿಕ್ವಿಡ್ ಕನ್ಸಿಲರ್, ಸೊ ಅಲ್ಲೆಲ್ಲ ನಾನು ಪೌಡರ್ನ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ನಾನು ಬ್ಲಷನ್ನು ಹಾಗೆ ಬಿಟ್ಟಿದ್ದೀನಿ. ಅಲ್ಲಿ ನಾನು ಇನ್ನೂ ಕೂಡ ಪೌಡರ್ ಲಾಕಿಂಗ್ ಮಾಡಿಲ್ಲ, ಅದನ್ನು ನಾನು ಕ್ರೀಮ್ ಬ್ಲಷ್ ಯೂಸ್ ಮಾಡಿದ್ದೆ. ಬಟ್ ಈಗ ನೆಕ್ಸ್ಟ್ ನನ್ನ ಪ್ರಾಸೆಸ್ ಬಂದು ಬ್ಲಷ್ನ ಕವರ್ ಮಾಡುವಂಥದ್ದು. ಓಕೆ, ಸೊ ಇವಾಗ ಬ್ಲಷ್ ಅಪ್ಲಿಕೇಶನ್, ಪೌಡರ್ ಬ್ಲಷನ್ನು ನಾನಿಲ್ಲಿ ಅಪ್ಲಿಕೇಶನ್ ಮಾಡ್ತಿದ್ದೀನಿ. ಸೊ ಸ್ಮೈಲ್ ಮಾಡಿದಾಗ ನಮಗೆ ಹಿಂಗೆ ಬೇಕು ಹಾಗೆ ಬ್ಲಷಿಂಗ್ ಅಪ್ಲಿಕೇಶನ್ ಈಸಿ ಆಗುತ್ತೆ. ದೆನ್ ಐ ಸ್ಟಾರ್ಟೆಡ್ ಹರ್ ಐಬ್ರೋ. ಸ್ವಲ್ಪ ನನಗೆ ಅವರ ಹೇರ್ ಕಲರಿಗೆ ಮ್ಯಾಚ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಪಾರ್ಟ್ ತಗೊಳುತ್ತೆ ಮೇಕಪ್ ಅಲ್ಲಿ ಮಾಡಿ ಇದೆಲ್ಲ ಡಿಪೆಂಡ್ ಆನ್ ಬಿಕಾಸ್ ಅವರ ನಿಮ್ಮ ಕಸ್ಟಮರ್ ಮ್ಯಾಚ್ ಆಗಲಿ ಅನ್ನೋ ರೀಸನ್ ನಿಮ್ಮ ಕ್ಲೈಂಟ್ ಅಥವಾ ಮಾಡೆಲ್ ಅಕಾರ್ಡಿಂಗ್ ಮಾಡಬೇಕಾಗುತ್ತೆ. ಐಬ್ರೋ ಯೂಸ್ ಮಾಡಿ till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left.